ಹೂವೆ ಹಾಕ್ತಿದ್ದೀವಿ. ಬೆಳಿಗ್ಗೆ ಬಂದು ಹಾಕ್ಕೊಂಡು ಹೇಳ್ತೀವಿ. Smile. मलयज शीतला सस्यश्यामला मातरं वन्दे मातरं ನಮ್ಮ ಸಂಸ್ಥೆಯಲ್ಲಿ ನಡೆಯುವಂತಹ ಧ್ವಜಾರೋಹಣ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿರುವಂತಹ ಗೌರವಾನ್ವಿತ ಪ್ರಾಂಶುಪಾಲರು ಶ್ರೀಯುತ ಕೃಷ್ಣಮೂರ್ತಿ ಸರ್ ಅವರಿಗೆ ಪೆರೇಡ್ ಸೌಧಾನ್ ಪೆರೇಡ್ ರಾಷ್ಟ್ರೀಯ ನಮ್ಮ ಕಡೆಗೆ ತಿರುಗಿ ನೋಡ್ತಾ ಇದೆ. ಯಾಕಂದ್ರೆ ನಮಗೆ ಯುವ ಶಕ್ತಿ ಬಹಳ ಇದೆ. ಇವರಿಗೆ ಕೌಶಲ್ಯಭರಿತವಾದ ಒಂದು ವಿದ್ಯೆಯನ್ನು ನಾವು ನೀಡಿದಂತ ಆದ್ರೆ 2047ರಲ್ಲಿ ನಾವು ಖಂಡಿತ ವಿಕಸಿತ ಭಾರತ, ಅಭಿವೃದ್ಧಿ ಹೊಂದಿದ ಭಾರತವಾಗಿ ನಾವು ಖಂಡಿತ ಆಗ್ತೇವೆ ಅನ್ನೋದು ನಮ್ಮ ಇಂದಿನ ಪ್ರಧಾನಮಂತ್ರಿಯವರ ಕನಸು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೈ ಜೋಡಿಸಿ 2047ರಲ್ಲಿ ನೀವೇ ಯುವಕರಾಗಿರ್ತೀರಿ. ದೇಶ ಅಭಿವೃದ್ಧಿ ಹೊಂದಿದ ದೇಶವಾಗಲಿ ಅಂತ ನಾನು ಹಾರೈಸ್ತೇನೆ. ಇನ್ನು ನಮ್ಮಲ್ಲಿ ಮಾನವೀಯತೆ ಬಹಳ ಇಂಪಾರ್ಟೆಂಟ್. ಮಾನವರಾಗಿ ಬಾಳೋಣ. ಇಲ್ಲಿ ಹೊತ್ತಾಗ್ತೀರಿ ನಾವು. ಯಾಕೆ ನಮ್ಮ ಪರದಾಸ ಕ್ಲೀನ್ ಮಾಡಿಸ್ತಾ ಇರ್ತಾರೆ, ಇಲ್ಲೆಲ್ಲ ಎಸ್ತಾ ಇರ್ತಾರೆ. ಯಾಕೆ ರ್ಯಾಪರ್ ನೀವು ನಿಮ್ಮ ಬ್ಯಾಗಲ್ಲಿ ಎತ್ಕೋಬಾರ್ದು? ಯಾಕೆ ನೀವು ಚಾಕ್ಲೇಟ್ ತಿನ್ಬಾರ್ದು ಅಂತ ಹೇಳೋದಿಲ್ಲ. ಬಬಗಮ್ ತಿನ್ನೋದು ಎಲ್ಲಿ ಬೇಕಾದ್ರೂ ಅಲ್ಲಿ ಹೋಗಿವೆ ಅಂತ. ನೀವು ದೇಶವನ್ನು ಸ್ವಚ್ಛ ಮಾಡೋದು ಬೇಡ ಮಕ್ಕಳೇ. ನಿಮ್ಮ ಮನೆಯನ್ನ ಸ್ವಚ್ಛ ಮಾಡ್ಕೊಳ್ಳಿ. ನಿಮ್ಮ ಸಂಸ್ಥೆ ಎಲ್ಲಿ ಕಲಿತಾ ಇದ್ದೀರಿ ಅದನ್ನ ಸ್ವಚ್ಛವಾಗಿಟ್ಕೊಳ್ಳಿ. ಸ್ವಚ್ಛ ಭಾರತ ಉದ್ದೇಶ ಇಷ್ಟೇ. ಬಹಳ ನಾವು ಎಲ್ಲೋ ಫೋಟೋ ಹೊಡ್ಸ್ಕೊಳ್ಳೋದು ಬೇಡ. ನಾವು ಕಾಣ್ತಾ ಇದ್ದಾರೆ. ಈ ಮೂಲಕವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಂದು ಮೆರುಗನ್ನು ನೀಡಿದ್ದಾರೆ. ಮತ್ತೊಮ್ಮೆ ಈ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಉಡುಪಿ ಇಲ್ಲಿಯ ಸದಸ್ಯರು ಸಹ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಾವು ಅಭಿನಂದನೆಗಳು. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸುಮಾರು ಒಂದು 200 ಮೆಂಬರ್ಸ್ ಇವತ್ತು ವಾಟ್ಸ್ಆಪ್